ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ಸೋಯಾಬೀನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದಲೇ ಈ ರೆಸಿಪಿನ ನೀವು ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು. ಇದನ್ನ ನೀವು ಚಪಾತಿ, ಪೂರಿ ಅಥವಾ ಅನ್ನದ ಜೊತೆ ಈ ಗ್ರೇವಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತೆ ಇದರಲ್ಲಿ ನಾವು ಜಾಸ್ತಿ ಮಸಾಲೆ ಕೂಡ ಆಡ್ ಮಾಡಿಲ್ಲ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದಲೇ ನೀವು ಸೋಯಾಬೀನ್ ಗ್ರೇವಿನ ರೆಡಿ ಮಾಡ್ಕೋಬಹುದು. ಹಾಗಾದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಬನ್ನಿ ಸೋಯಾಬೀನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೋಯಾಬೀನ್ ಗ್ರೇವಿ ಮಾಡಕ್ಕೆ ಮೊದಲು ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟು ಇದರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ನೀರು ಸ್ವಲ್ಪನೇ ಕಾದ್ರೆ ಸಾಕು. ಇವಾಗ ನಾವು ಇದರಲ್ಲಿ ಸೋಯಾಬೀನ್ ನ ಹಾಕಿ ಇದನ್ನ 10ರಿಂದ 15 ನಿಮಿಷ ಹೀಗೆ ಬಿಡಬೇಕು. ಪೂರ್ತಿಯಾಗಿ ಸೋಯಾಬೀನ್ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಸೋಯಾಬೀನ್ ಪೂರ್ತಿ ನೆನೆಯವರೆಗೂ ನಾವಿಲ್ಲಿ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಲ್ಲಿ 1 ಕಪ್ ಈರುಳ್ಳಿ, 1 ಕಪ್ ಟೊಮೊಟೊ, ಮತ್ತೆ ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 5ರಿಂದ 6 ಒಣಮೆಣಸಿನಕಾಯಿ, ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಬೌಲಲ್ಲಿ ನಾವು ನೆನೆಸಿರುವಂತಹ ಸೋಯಾಬೀನ್ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಸರಿಯಾಗಿ ಹಿಂಡಿ ಇದರಿಂದ ನೀರು ತೆಗಿಬೇಕು. ಸೋಯಾಬೀನ್ ನಲ್ಲಿ ಸ್ವಲ್ಪ ಕೂಡ ನೀರು ಉಳಿಬಾರ್ದು. ಪೂರ್ತಿಯಾಗಿ ನೀರನ್ನ ರಿಮೂವ್ ಮಾಡಬೇಕು. ಅಂದ್ರೆ ಗ್ರೇವಿ ತುಂಬಾನೇ ಟೇಸ್ಟಿ ಆಗುತ್ತೆ. ಇವಾಗ ಸೋಯಾಬೀನ್ ನಲ್ಲಿರುವ ನೀರು ಪೂರ್ತಿಯಾಗಿ ತೆಗೆದಾಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟು ಇದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇವಾಗ ಸೋಯಾಬೀನ್ ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೋಕ್ ಹೋಗ್ಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಮತ್ತೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಮಸಾಲಾ ಪದಾರ್ಥಗಳನ್ನ ಹಾಕೊಳ್ತಾ ಇದ್ದೀನಿ. 2ರಿಂದ 3 ಮೆಣಸು, 2ರಿಂದ 3 ಲವಂಗು, ಸ್ವಲ್ಪ ದಾಲ್ಚೀನಿ, ಮತ್ತೆ ಸ್ವಲ್ಪ ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಕಸ್ತೂರಿ ಮೇಥಿ. ಇವಾಗ ಎಣ್ಣೆಯಲ್ಲಿ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಕಸ್ತೂರಿ ಮೆಥಿನ ಆಮೇಲೆ ಆಡ್ ಮಾಡಬೇಕು, ಇದರಲ್ಲಿ ಹಾಕಬಾರ್ದು. ಇವಾಗ ಪಲಾವ್ ಎಲೆ ಆಪ್ಷನಲ್ ಇದೆ, ನೀವು ಹಾಕಿದ್ರೆ ಹಾಕಿ, ಇಲ್ಲಾಂದ್ರೆ ಇಲ್ಲ. ಇವಾಗ ಉದ್ದಾಗಿ ಕಟ್ ಮಾಡಿರುವಂತಹ 1 ಕಪ್ಪು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಸೋಯಾಬೀನ್ ಗ್ರೇವಿ ಟೇಸ್ಟಿ ಆಗ್ಬೇಕಂದ್ರೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇವಾಗ ಸ್ವಲ್ಪ ಕರಿಬೇವನ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗ ನಾವು ಇದರಲ್ಲಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಗ್ರೇವಿ ತುಂಬಾನೇ ಗಟ್ಟಿ ಬೇಕಾದ್ರೆ ನೀರ ಹಾಕೊಳಕ್ ಹೋಗ್ಬೇಡಿ. ಗ್ರೇವಿ ಏನಾದ್ರೂ ನಿಮ್ಗೆ ತಿಳಿಬೇಕಾದ್ರೆ ನೀರನ್ನ ಆಡ್ ಮಾಡ್ಬೋದು ನೀವು. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿ 5 ನಿಮಿಷ ಬಿಡಬೇಕು. 5 ನಿಮಿಷ ಆದ್ಮೇಲೆ ತೆಗೆದು ಬಿಡಬೇಕು. ಈಗ ನಾನಿಲ್ಲಿ ಸೋಯಾಬೀನ್ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬೇಡಿ, ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನು ಮಸಾಲಾ ಪೌಡ್ರ್ ಹಾಕಿ ಇದ್ರ ಮೇಲ್ಗಡೆ ಮುಚ್ಚಿ 10 ನಿಮಿಷ ಕುದಿಸ್ಬೇಕು. 10 ನಿಮಿಷ ಆದ್ಮೇಲೆ ಓಪನ್ ಮಾಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ. ನೋಡಿ ಪೂರ್ತಿಯಾಗಿ ಚೆನ್ನಾಗಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ಟೇಸ್ಟಿಗೆ ಉಪ್ಪು ಕಡಿಮೆ ಇದ್ರೆ ಅವಾಗ ನೀವು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಬೋದು. ಇವಾಗ ಎಲ್ರಿಗೂ ಇಷ್ಟವಾಗುವ ಮತ್ತೆ ತುಂಬಾನೇ ಟೇಸ್ಟಿಯಾಗಿರುವ ಎಲ್ಲದರ ಜೊತೆಗೂ ಹೊಂದಿಕೊಳ್ಳುವ ಸೋಯಾಬೀನ್ ಗ್ರೇವಿ ರೆಡಿಯಾಗಿದೆ. ಇದನ್ನ ನೀವು ಅನ್ನದ ಜೊತೆ, ಚಪಾತಿ, ರೋಟಿ, ಪೂರಿ, ದೋಸೆ ಎಲ್ಲದರ ಜೊತೆಗೂ ನೀವು ಇದನ್ನ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.